ದ್ವೀಪಕ್ಕೆ ಒಂದು ಛತ್ರಿ ಬೇಕಿತ್ತು. ಅದು ದುರ್ಗಜ್ಜನಿಗೆ ಒಂಥರ ಛತ್ರಿ, ಸೌಂದರ್ಯ ಅವರಿಗೆ ಅಂದರೆ ನಾಗಿಗೆ ಇನ್ನೊಂದು ಥರ ಛತ್ರಿ ಬೇಕಿತ್ತು. ಅದು ಯೋಚನೆ ಮಾಡ್ತಿರುವಾಗ ಇದು ತಾಯಿ ಸಾಹೇಬದಲ್ಲಿದೆ. ಇದು ಮನೆದೇವ್ ನಮ್ಮದು ಗುರು ನರಸಿಂಹ. ನಾವು ಅದೇನು ಫಾಲೋ ಮಾಡಲಿಲ್ಲ. ನಮ್ಮಲ್ಲಿ ಟಿ ವಿ ಇದೆ, ಕನೆಕ್ಷನ್ ಇಲ್ಲ. ಇಲ್ಲ. 14 ರಾಷ್ಟ್ರ ಪ್ರಶಸ್ತಿಗಳನ್ನು ಗೆದ್ದ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡಿ ಸೈ ಅನಿಸ್ಕೊಂಡ, ಗೃಹಭಂಗದಂತಹ ಧಾರಾವಾಹಿಗಳನ್ನು ಮಾಡಿ ಎಲ್ಲರ ಮನ ಗೆದ್ದಿರುವ ಗಿರೀಶ್ ಕಾಸರವಳ್ಳಿ ಹಾಗೂ ವೈಶಾಲಿ ಕಾಸರವಳ್ಳಿ ಅವರ ಮನೆ ಇದಿರೋದು BTM ಲೇಔಟ್ನಲ್ಲಿ. ಸೊ ನಾನಿವತ್ತು ಈ ಮನೆಯ ಒಳಗಡೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. नजरिया लागे नहीं कहीं ओ नजरिया. ಒಂದು ಭಿನ್ನ ಥರದ ವೈಶಾಲಿ ಒಂದು ಕನಸಿತ್ತು, ನನಗೂ ಕನಸಿತ್ತು. ನಮ್ಮ ಪೂರ್ವಿಕರ ಮನೆ ಥರ ಒಂದು ಕಂಬಗಳಿರುವ ಮನೆ ಬೇಕು. ನನ್ನ ಆರ್ಕಿಟೆಕ್ಟ್ ಜಯಸಿಂಹ ಅವರು, ಅವಾಗ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರಿಗೆ ಹೇಳಿದೆ, ಅವ್ರು ಹೇಳಿದರು ಅದು ಹಳತನ್ನೇ ಹಾಗೇ ಏನೋ ಮತ್ತೆ ಡೂಪ್ಲಿಕೇಟ್ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಇಲ್ಲ, ಅದನ್ನು ಇಟ್ಕೊಂಡು ಬೇರೆ ಏನೋ ಮಾಡ್ತೀನಿ ಅಂತ ಈ ಐಡಿಯಾ ಕೊಟ್ಟರು. ಇಷ್ಟ ಆಯಿತು, ಕಟ್ಟಿದ್ದು. ಇಷ್ಟ ಆಯಿತು. ಅದು ಒಂಥರ ಹೊಸ್ತಕ್ಕೆ ಹೊಸ್ತಿದೆ, ಹಳತಕ್ಕೆ ಹಳತಿದೆ. ತುಂಬ ಇಂಟೀರಿಯರ್ ಇಂಟೀರಿಯರ್ ಇದು ಥರ ತುಂಬ ಆರ್ಕಿಟೆಕ್ಚರ್ನ ಮ್ಯಾಗ್ಝಿನ್ಗಳಲ್ಲಿ ಈ ಮನೆ ಯಾವುದ್ಯಾವುದೋ ಅವಾರ್ಡ್ಗಳಿದ್ದು. ಮೇಲ್ಗಡೆ ಬಂದಿದ್ದು ರಾಮಕೃಷ್ಣ ಹೆಗ್ಡೆ ಕೊಡ್ತಿರೋದು ಘಟ್ಸೋದಕ್ಕೆ, ಅವು ಒಟ್ಟು 3 ವರ್ಷದ ಕೊಟ್ಟರು. ಇದು ಅಪೂರ್ವನ ಗ್ರ್ಯಾಜುಯೇಷನ್ ಫೋಟೋ. ಕೆಳಗಡೆ ಇರೋದು ಕ್ರೌರ್ಯದ ಫೋಟೋ, ಅಪೂರ್ವ ತಗೋತಾ ಇದ್ದಾನೆ. ಕ್ರೌರ್ಯದು ತಗೊಳುತ್ತೆ. ಇದು ತಾಯಿ ಸಾಹೇಬ್ ಅಲ್ಲ, 19th ಕ್ರೌರ್ಯ ಅಲ್ಲ, ಮನೆಯ ಪ್ರೊಡ್ಯೂಸರ್ ಆಗಿ ತಗೋತಾ ಇರೋದು. ಅದು ಅಷ್ಟೇ. ವೆಂಕಟರಾಮಯ್ಯ ಇರೋದು 89. ನಾರಾಯಣ ಅವರು ಇರೋದು ವೈಶಾಲಿ ಅಂತಂದ್ರೆ ಇದಕ್ಕೆ ಏನು ತಾಯಿ ಸಾಹೇಬಕ್ಕೆ ಅವಳಿಗೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಅವಾರ್ಡ್ ಬರೋಲ್ಲ. ಇದು ದ್ವೀಪಕ್ಕೆ ಒಂದು ಛತ್ರಿ ಬೇಕಿತ್ತು. ಅದು ದುರ್ಗಜ್ಜನಿಗೆ ಒಂಥರ ಛತ್ರಿ, ಸೌಂದರ್ಯ ಅವರಿಗೆ ಅಂದರೆ ನಾಗಿಗೆ ಇನ್ನೊಂದು ಥರ ಛತ್ರಿ ಬೇಕಿತ್ತು. ಅದು ಯೋಚನೆ ಮಾಡ್ತಿರುವಾಗ ನನ್ನ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಈ ಭೂತ ಹಾಕೊಂಡ್ಸೋರು ಮತ್ತು ಪೂಜೆ ಬರೋರು ಎಲ್ಲ ಬಳಸಿದ ಛತ್ರಿ ನೆನಪಾಯಿತು. ಅದು ಮಾಡಿಸ್ದೆ. ಅದು ಎಲ್ಲೂ ಮಾಡೋರಿಲ್ಲ, ಅಲ್ಲೆಲ್ಲೋ ಕೇರಳದ ಬಾರ್ಡ್ರಲ್ಲಿ ಒಂದು ಹಳ್ಳಿನಲ್ಲಿ ಮಾಡ್ತಾರೆ. ಹೋಗಿ 2 ಮಾಡಿಸ್ಕೊಂಬಂದಿದ್ದೆ. ಅದು ಶೂಟಿಂಗ್ ಆದಮೇಲೆ ಏನು ಮಾಡೋದು, ಡಿಸ್ಪೋಸ್ ಮಾಡಲಿಲ್ಲ, ತಂದಿಟ್ಕೊಂಡೆ. ಎಲ್ಲವೂ ಅದೇ ಇದೆ ನೋಡಿ. ಅದು ತಾಯಿ ಸಾಹೇಬದಲ್ಲಿ ನೋಡಿರ್ಬೋದು, ಅದನ್ನು ಬಳಸೀನಿ. ಇದು ಅದಲ್ಲ, ಅದು ಕ್ರೌರ್ಯದಲ್ಲಿದೆ. ಇದು ತಾಯಿ ಸಾಹೇಬದಲ್ಲಿದೆ. ಇದು ಕ್ರೌರ್ಯದ ಇದು. ಸೊ ಏನಾಗುತ್ತೆ ಅಂದರೆ ಕೊಂಡ್ಕೋತೀವಿ, ಅದಾದಮೇಲೆ ಅದನ್ನು ಡಿಸ್ಪೋಸ್ ಮಾಡಬೇಕು. ನಾನು ಏನನ್ನೂ ಡಿಸ್ಪೋಸ್ ಮಾಡಿಲ್ಲ. ಹಾಗೆ ಹೋದಾಗ ಆ ಮನೆಗಳಲ್ಲಿ ಏನಾದ್ರು ಇದ್ದರೆ ಕೊಡ್ತೀರಾ ಕೇಳೋದು, ಕೊಟ್ಟರೆ ತಗೊಬಂದು ಇಟ್ಕೊಳ್ಳೋದು. ಕೆಲವರು ಹಂಗೆ ತರಬಾರ್ದು ಅಂತಾರೆ. ನನಗೆ ಅದ್ರ ಬಗ್ಗೆ ಏನು ಆಕ್ಷೇಪ. ತುಂಬ ಬೇರೆಯವ್ರ ಮನೇಲಿ ಬಳಸಿದ ಇದು, ಡಿಸ್ಕಾರ್ಡ್ ಮಾಡಿದ ಇದು ಇಟ್ಕೊಳ್ಳೋದು, ಕೊಡಲ್ಲ. ಇದು ತರಬಾರ್ದು.
ಇದು ಒಂದು ಕಂಬ ಇದು ಕಂಬ, ಇದು ಇಲ್ಲೇ ಎಲ್ಲ ಇತ್ತು. ಯಾರೋ ಬಂದು ಕೇಳಿದ್ರು, ಸರ್ ಒಂದು ಕಂಬ ಇದೆ ಬೇಕಾ ಅಂತ. ಅದು ತಮ್ಮಂದು ಇಟ್ಟಿರೋದು. ತಂದು ಇಟ್ಟೆ, ಅಲ್ಲೇ ಡಿಸೈನಲ್ಲಿ ಸೇರಿಸಿ. ಇದೆಲ್ಲಾನು ಇದೆಲ್ಲ ಯಾವುದ್ರದ್ದು ಈ ಪೀಠ, ಯಾವುದೋ ಕಂಬದ ಇದು. ಅದು ಅದೇ ಅಲ್ಲ, ಹೌದೌದು. ಓಕೆ ಓಕೆ, ಅದನ್ನ ಇಲ್ಲೇ ಡೆಕೋರೇಷನ್. ಇಲ್ಲೊಂದು ಬಾಕ್ಸ್ ಎಲ್ಲ ಇದೆ. ಅದು ಬಾಕ್ಸ್, ಅದು ಇನ್ನೊಂದು ಯಾವುದೋ ಫಿಲ್ಮಿಗೆ ಬಳಸಿದ್ದು. ಯಾವುದಕ್ಕೆ ಅದು ಫಿಲ್ಮಿಗೆ ಯೂಸ್ ಮಾಡಿದ್ದ. ಹೌದು. ಓಕೆ. ಇದೆಲ್ಲ ಸರ್, ಇದು ಯಾವ movie ಸರ್? ಇದು ಯಾವುದು? ಇದು ನಮ್ಮಲ್ಲಿ ಎಲ್ಲರೂ ಕೆಲಸ ಮಾಡೋರಲ್ವ ಸಿನಿಮಾಕ್ಕೆ. ವೈಶಾಲಿ ಮಾಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಅವಾಗ ಏನು ಹೇಳಿದರು ವೈಶಾಲಿ ಅಂತಂದರೆ, ನಮ್ಮಿಬ್ಬರ ಸ್ಪೇಸ್ ಇಬ್ಬರು ಕೆಲಸ ಮಾಡಿ ಮನೆಯಲ್ಲೇ. ನಾವು ಯಾವತ್ತೂ ಹೋಟ್ಲಿಗೆಲ್ಲ ಹೋಗಿ ಕೆಲಸ ಮಾಡಿಲ್ಲ. ನಾನು ಸ್ಕ್ರಿಪ್ಟ್ ಮಾಡಿಸ್ತಾ ಇರ್ತೇನೆ, ನಿನ್ನ ಇವರು ಬರ್ತಾರೆ, ಅವರು ಮಾತಾಡ್ತಾ ಇರ್ತಾರೆ, ನಾನು ಮಾತಾಡ್ತಾ ಇರ್ತೀವಿ. ಅದಕ್ಕೆ ಬೇರೆ ಬೇರೆ ಸ್ಪೇಸ್ ಅಂತ, 2 ಸ್ಪೇಸ್, 2 ಯಾರು ಬಂದರೂ ಅಲ್ಲೇ ಮಾತಾಡ್ತೀವಿ. ಇದನ್ನು ಮುಂಚೆ ನಾನು ಇಲ್ಲೇ ಡಿಸ್ಕಷನ್ ಎಲ್ಲ ಇಟ್ಕೋತಿದ್ದೆ, ಸಿನಿಮಾ ಡಿಸ್ಕಷನ್ ಎಲ್ಲ. ಹೌದು. ಇದು ಆಮೇಲೆ ಈಗ ಮೊಮ್ಮಗ ಬಂದೇನೆ, ಅವನೇ ಆಟದ ರೂಮ್ ಆಗಿದೆ. ಸರ್, ಇದು ಕರ್ನಾಟಕ ಸರ್ಕಾರ ಆ ಥರ ತುಂಬ ಬಂದಿದೆ. ಅಲ್ಲಿ ಮೇಲೆಲ್ಲ ಇಟ್ಟಿದ್ದೀನಿ. ಪುಟ್ಟಣ್ಣ ಕಣಗಾಲ್ ಒಂದು ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ, ಒಂದು ಶಿವರಾಮ್ ಕಾರಂತ ಪ್ರಶಸ್ತಿ, ಒಂದು ಮಾಮಿ ಪ್ರಶಸ್ತಿ. ಅಲ್ಲಿ ನ್ಯಾಷನಲ್ ಅವಾರ್ಡ್ನ ಎಲ್ಲಿ ಇಟ್ಟಿದ್ದೀರಾ ಸರ್? ಟೋಟಲ್ ಆಗಿ ಎಲ್ಲ ಇದರಲ್ಲಿದೆ, ಏನು ಹೇಳಿ, ಸೇಫ್ ಲಾಕರಲ್ಲಿದೆ. ಯಾಕಂದರೆ ಗೋಲ್ಡ್ ಅಲ್ಲ, ಅದೇ ತಪ್ಪಾಗಿತ್ತು. ಸರ್, ಇದು ಯಾವುದು? ಇದು ಕುವೆಂಪು ಯೂನಿವರ್ಸಿಟಿ ಡಾಕ್ಟ್ರೇಟ್, ಕುವೆಂಪು ಯೂನಿವರ್ಸಿಟಿ ಗೌರವ ಡಾಕ್ಟ್ರೇಟ್ ಕೊಟ್ಟರು ಅದರದ್ದು. ಈಗೆಲ್ಲ ಮೇಂಟೆನೆನ್ಸ್ ಎಲ್ಲ ಸೊಸೆ ಮಗ ಎಲ್ಲ ನೋಡ್ಕೋತಾರೆ. ಕೆಲಸದವ್ರು ಇರ್ತಾರೆ, ಮಾಡ್ತಾರೆ. ಇದು ಲೈಬ್ರರಿ ಅಲ್ಲ? ಹಾಂ, ಲೈಬ್ರರಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಈಗ ಮೊಮ್ಮಗನಿಗೆಲ್ಲ ಜಾಗ ಮಾಡಿಕೊಡ್ಬೇಕಲ್ಲ. ಮುಂಚೆ ಫುಲ್ ಇತ್ತು ಲೈಬ್ರರಿ. ಈಗ ಒಂದಷ್ಟು ಮಗಳ ಮನೆಗೆ ಶಿಫ್ಟ್ ಮಾಡಿದೆ, ಒಂದಷ್ಟು ಇನ್ನೊಂದು ಕೆಳಗಡೆ ರೂಮಿಗೆ ಶಿಫ್ಟ್ ಮಾಡಿದೆ. ಅದು ಒಂದಷ್ಟು ಅಲ್ಲಿತ್ತು, ಅದು ರೂಮಲ್ಲಿ ಈಗ ನನ್ನ ಮಗ ಇದ್ದಾನೆ. ಹಾಗಾಗಿ ಇತ್ತೀಚೆಗೆ ನಿಮಗೆ ಕಾಡಿದಂಥ ಯಾವುದಾದ್ರು ಪುಸ್ತಕ ಇದೆಯಾ ಸರ್? ಇತ್ತೀಚೆಗೆ ಇಂಥದ್ದೊಂದು. ನಾನು ಫಿಕ್ಷನ್ ಅಷ್ಟೇ ಅಲ್ಲ, ನಾನ್ ಫಿಕ್ಷನ್ನು ಓದ್ತಾ ಇರ್ತೀನಿ. ಕೆಲವು ಇದು ಓದ್ತಾ ಇದ್ದ ಹಾಗೆ ಈಗ ಒಂಥರ ಪ್ರಭಾತ್ರೆ ಮೇಲೆ ತುಂಬ ಓದ್ತಾ ಇದ್ದೀನಲ್ಲ. ಪ್ರಭಾತ್ರೆಯವರ ಕೆಲವು ಎಕ್ಸ್ಪರಿಮೆಂಟ್ಸ್ಗಳೆಲ್ಲ ಇದೆ, ಚೆನ್ನಾಗಿದೆ. ಆಮೇಲೆ ರಾಮಚಂದ್ರ ಗುಹ ಅವರ ಇಂಡಿಯಾ, ಆಫ್ಟರ್ ಗಾಂಧಿ, ಅವೆಲ್ಲ ನಂಗೆ ತುಂಬ ಕನ್ನಡದಲ್ಲಿ ಅಂತಂದರೆ ನಾನು ಇತ್ತೀಚೆಗೆ ಡಿ ಆರ್ ನಾಗರಾಜು ಒಂದು ಕಾಲದಲ್ಲಿ ನನಗೆ ಭಾಳ ಫೇವ್ರೇಟ್ ಇವರು. ಯಾಕಂದರೆ ಸುಮಾರಷ್ಟೆಲ್ಲ ನಾನು ಸಾಹಿತ್ಯ ವಿದ್ಯಾರ್ಥಿಗಳಲ್ಲ, ನನಗೆ ಸಾಹಿತ್ಯ ಕಲಿಸಿದ್ದು ಈ ಥರ ವಿಮರ್ಶಕರೇ. ಯಾಕಂದರೆ ನಾನು ಸೈನ್ಸ್ ವಿದ್ಯಾರ್ಥಿ, ಹಾಗೆ ತುಂಬ ಸಲ ನಮಗೆ ಗೊತ್ತಾಗ್ತಿರಲಿಲ್ಲ ಏನು ಹೇಳ್ತಿದ್ದಾರೆ ಅಂತ. ಸೊ ಆವಾಗ ಅವ್ರ ಜೊತೆಗೆ ಒಡನಾಟವೂ ಇತ್ತು ತುಂಬ. ಹಾಗೆ ತುಂಬ ಕಾಡ್ತಾ ಇರೋದು ಈಗಲೂ ಇದು ಬಂದಾಗೆಲ್ಲ ಯುವರಾನಂದ ಪೂರ್ತಿ ಅವ್ರದ್ದು ಫುಲ್ ಸೀರೀಸಲ್ಲಿದೆ. ಯಾವುದಾದ್ರು ಒಂದು ಪುಸ್ತಕ ತಗೊಂಡು, ಹೌದು, ಒಂದು ತಗೊಂಡು ಓದೋದು ಸ್ವಲ್ಪ ಇದು. ಈಗೇನಾಗಿದೆ, ಎಲ್ಲ ಹಿಂದೆ ಮುಂದೆ ಮಾಡಿಬಿಟ್ಟಿದ್ದಾನೆ ನನ್ನ ಮಗ. ಇದೆಲ್ಲ ಹೀಗೆ. ಹಾಂ, ಮೊಮ್ಮಗ ಬಂದಮೇಲೆ ಅವನು ಕೆಲವು ಸಲ ಎಳೆದ್ಬಿಟ್ಟು ಎಲ್ಲಿಗೋ ಹಾಕಿ ಹೊರಟೋಗ್ತಾನೆ. ಹಾಗೆ ಅವನು ಇನ್ನೂ 2 ವರ್ಷ ಅಷ್ಟೇ, 2 ಕಂಪ್ಲೀಟ್ ಆಗಿ. ಹಾಗಾಗಿ ಆಯಿತು. ಕನ್ನಡ ಕಥೆಯ ಪುಸ್ತಕಗಳು, ಈ ಕಡೆ ಕಥೆ, ಆ ಕಡೆ ಕಾದಂಬರಿ, ಈ ಕಡೆ ನನ್ನ ಪೇಂಟಿಂಗ್ ಕುರಿತಂಥ ಪುಸ್ತಕಗಳು. ಅದು ಇಲ್ಲಿತ್ತು, ಅದನ್ನೆಲ್ಲ ತೆಗೆದು ಎಲ್ಲೆಲ್ಲ ಸೇರಿಸಿದೆ ಈಗ ಪೇಂಟಿಂಗ್. ಇದು ಮೇಲೆ ಇದಲ್ಲ ಸರ್? ಟೆರೆಸ್ ಒಂದು ಫ್ಲೋರ್ ಅಷ್ಟೇ ಅಲ್ಲ ಇರೋದು? ಇಲ್ಲ, ಕೆಳಗಡೆ ಒಂದು ಕೆಳಗಡೆ ಇದೆ. ಇದು ಒಂಥರ ಸ್ಪ್ಲಿಟ್ ಲೆವೆಲ್, ಒಂದು 3-4 ಬರುತ್ತೆ. ಇದು ನಿಮ್ಮ ಅದು. ಫೋನ್ ಇರೋದು. ಇದು ನಮ್ಮ ತಂದೆ ಭಾಳ ಚಿಕ್ಕಂದಲ್ಲೇ ತೀರ್ಕೊಂಡಿದ್ರು. ತಾಯಿ ಆಗಿತ್ತು ಸರ್? ಅವ್ರಿಗೆ 48 ಆಗಿತ್ತು. 48.
ಇವ್ರು ನಮ್ಮ ತಾಯಿ ಮೊನ್ನೆ 89ನೇ ವಯಸ್ಸಿಗೆ ಕರೋನಾ ದಿವಸ ಲಾಕ್ಡೌನ್ ಅನೌನ್ಸ್ ಮಾಡಿದ ದಿವಸನೇ ಅವರಿಗೆ ಸ್ವಲ್ಪ ಏನೋ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು. ಯಾವ ಡಾಕ್ಟ್ರೂ ಸಿಕ್ಕಲಿಲ್ಲ. ನಾನು ತುಂಬ ಎಲ್ಲ ಮಾಡಿದೆ, ಅವತ್ತು ಓಡಾಡೋಂಗೂ ಇರಲಿಲ್ಲ. ಅವರಿಗೆ BP ಏನೋ ಹೆಚ್ಚು ಕಮ್ಮಿ ಆಯಿತು, ಇಳಿತಾ ಹೋಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಡಾಕ್ಟ್ರನ್ನ ಹುಡುಕಿ ಅಂತೂ ಕೊನೆಯ ಒಂದು ಸಲ ನೋಡತ್ತೆ ನನ್ನ ಮಗಳು ಫೋನ್ ಮಾಡಿದ್ಲು, ಇಲ್ಲ ತೀರ್ಕೊಂಡ್ರು ಅಂತ ಕಾಣುತ್ತೆ ಅಂತ. ವಾಪಸ್ ಬರೋಷ್ಟೊತ್ತಿಗೆ ಆ್ಯಂಬುಲೆನ್ಸಿಗೆ ಹೇಳಿದ್ರು, ಅವ್ರ ಜೊತೆಗೆ ಡಾಕ್ಟ್ರ್ ಬಂದರು, ಇಲ್ಲ ಹೋದರು ಅಂತ. ಬೇರೆ ಯಾರೂ ಸಿಕ್ಕಲಿಲ್ಲ ನಂಗೆ ಅವತ್ತು. ಅದು ಅನನ್ಯ ಅವರು ಒಂದು ಫಿಲ್ಮ್ ಮಾಡಿದ್ಲು, ಹರಿಕಥಾ ಪ್ರಸಂಗ ಅಂತ, ಅದಕ್ಕೆ ಬಳಸಿತ್ತು. ಸಿನಿಮಾ ಪ್ರಾಪರ್ಟಿ ತುಂಬ ಇದೆ. ಓಕೆ, ದೇವ್ರ ಮನೆ ಇಲ್ಲಿದೆ. ಇದೇ ದೇವ್ರ ಮನೆ. ಮನೆ ದೇವರು ಯಾವುದಾದ್ರೂ ಇದೆಯಾ ಸರ್? ಮನೆ ದೇವ್ರು ನಮ್ಮದು ಗುರು ನರಸಿಂಹ. ಓಕೆ, ನಾವು ಅದೇನು ಫಾಲೋ ಮಾಡಲಿಲ್ಲ. ಎಲ್ಲಿರೋದು ಸರ್ ಅದು? ಸಾಲಿಗ್ರಾಮ. ಅಲ್ಲೂ ತುಂಬ ಫಿಲಮ್ ಶೂಟಿಂಗ್. ಇದು ತುಂಬ ಆಕ್ಷೇಪ ಬಂತು, ಇದು ಮೆಟ್ಲು ಕೆಳಗಡೆ ಗೂಡು ಮಾಡಿದ್ದೀರಾ ಅಂತ. ಮೆಟ್ಲು ಕೆಳಗಡೆ ಗೂಡಲ್ಲಿ? ಅದಕ್ಕೆ ನಾನು ನಮ್ಮ ವೈಶಾಲಿ ತಾಯಿ ಕೇಳಿದೆ, ನಿಮಗಿದ್ರಲ್ಲಿ ಏನನ್ಸುತ್ತೆ? ಯಾಕಂದರೆ ನಮ್ಮ ಆರ್ಕಿಟೆಕ್ಟು ದೇವ್ರ ಮನೆಯೇ ಕೊಟ್ಟಿರಲಿಲ್ಲ. ಇವರು ಇನ್ಸಿಸ್ಟ್ ಮಾಡಿದ್ರು ದೇವ್ರ ಮನೆ ಮಾತ್ರ ಬೇಕು ಅಂತ ಒಂದು. ಸೊ ನಾವು ಆರ್ಕಿಟೆಕ್ಟ್ ಕೇಳಿದಾಗ ಎಲ್ಲ ಆಗೋಗಿದೆಯಲ್ಲಪ್ಪ ಈಗ ಅಂದರು. ಕೊನೆಗೆ ಇಲ್ಲಿ ಕೊಟ್ಟರು. ಆಗುತ್ತಾ ಅಂದೆ. ಅವ್ರು ದೇವ್ರು ಎಲ್ಲ ಕಡೆಯೂ ಇದ್ದಾನೆ, ನನಗೇನು ಅಭ್ಯಂತರ ಇಲ್ಲ ಅಂದರು. ಸೊ ಮಾಡಿದ್ವಿ ಸಣ್ಣ ಇದು. ಅದು ಗೊತ್ತಿಲ್ಲ, ಇಲ್ಲಿ ಗೊತ್ತಿಲ್ಲ. ಇದಂತೂ ಪೂರ್ವಕ್ಕಂತೂ ಇಲ್ಲ, ಉತ್ತರ ದಕ್ಷಿಣ. ಆಮೇಲೆ ತುಂಬ ಚಿಕ್ಕ ಜಾಗ ಆದ್ದರಿಂದ ನಮ್ಮ ಆರ್ಕಿಟೆಕ್ಟ್ ಹೇಳಿದರು, ಅಲ್ಲಿಗೆ ಗೋಡೆ ಕಟ್ಟಿಬಿಟ್ರೆ ಉಸಿರು ಕಟ್ಟುತ್ತೆ, ಹೀಗೆ ಮಾಡಿ ಅಂತ. ಹಾಗಾಗಿ ವುಡನ್ ಗ್ರಿಲ್ಲಲ್ಲಿ ಮಾಡಿದ್ವಿ. ಪ್ರಶಸ್ತಿಗಳು ಬರ್ತಾ ಇರುತ್ತೆ, ಕೆಲವರು ತಗೊಳ್ಳಲ್ಲ, ನಾನು ಸ್ಟೇಜ್ ಮೇಲೆ ಹೋಗಲ್ಲ, ಸಮಾರಂಭಗಳಿಗೆ ಹೋಗಲ್ಲ ಅನ್ನೋ ಕೆಲವು ಹೀರೋಗಳು ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು? ನಾನು ರಾಷ್ಟ್ರ ಪ್ರಶಸ್ತಿ ಬಂದಾಗ 3 ಸಲ ನಾನು ಹೋಗಿಲ್ಲ. ಫಸ್ಟ್ ಪ್ರಶಸ್ತಿಯೇ ಹೋಗಿಲ್ಲ. ಯಾಕಂದರೆ ನನಗೆ ಅವಶೇಷಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ನಾನು ಘಟ್ಸಾದ ಶೂಟ್ ಮಾಡ್ತಾಯಿದ್ದೆ, ನಾನು ಹೋಗೋಕ್ಕಾಗಲಿಲ್ಲ. ಘಟ್ಸಾದಕ್ಕೆ ಬಂದಾಗ ನನಗೆ ಅವತ್ತು ಮದುವೆ ದಿವಸ, ನಂದೇ ಮದುವೆ. ನಾನು ಹೇಳಿದೆ ನಂಗೆ ಬರೋಕ್ಕಾಗಲ್ಲ ಮದುವೆ ಅಂತೇಳಿ. ಆಮೇಲೆ ಹಸೀನಾಕ್ಕೆ ಬಂದಾಗ ನಾನು ಗುಲಾಬಿ ಇದು ನಾಯಿನೆರಡು ಶೂಟ್ ಮಾಡ್ತಾಯಿದ್ದೆ, ಬರೋಕ್ಕಾಗಲ್ಲ ಅಂತ. ಯಾಕಂದ್ರೆ ನಾನು ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಯಾಕಂದರೆ ಅದೇನಾಗುತ್ತೆ ಅಂದರೆ ಶೂಟಿಂಗ್ ಸಫರ್ ಆಗುತ್ತೆ. ಯಾಕಂದರೆ ಇನ್ನೊಬ್ಬರು ನಮ್ಮ ಇದನ್ನು ಮಾಡಲ್ಲ, ಎಕ್ಸಾಕ್ಟಾಗಿ ಮಾಡೋಕ್ಕಾಗಲ್ಲ. ಅಲ್ಲ, ನಾನು ಹೇಳಿದ್ದೇನೆಂದರೆ ಕೆಲವರು ನನಗೆ ಪ್ರಶಸ್ತಿ ಸಮಾರಂಭಗಳ ಮೇಲೆ ನಂಬಿಕೆ ಇಲ್ಲ, ನನಗೆ ಜನರೇ ಆ ರೀತಿ ಒಂದಷ್ಟು ಅಲ್ಲ, ಅದು ನಿಜವೇ. ಜನರು ಕೊಡೋದು, ಜನರ ಮೆಚ್ಚುಗೆನೂ ಅಷ್ಟೇ ಮುಖ್ಯ. ಬಟ್ ನಮಗೆ ಪ್ರಶಸ್ತಿ ಬೇರೆ ಬೇರೆ ಕಾರಣಗಳಿಗೆ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಮುಖ್ಯ ಆಗುತ್ತೆ ಸರ್, ಒಂದು ಕೆಲಸ ನನಗೆ ಬೇಕಾಗುತ್ತೆ. ಯಾಕಂದರೆ ನನಗೆ ಮುಖ್ಯ. ಯಾಕಂದರೆ ಪ್ರಶಸ್ತಿ ಕೊಡೋದ್ರಿಂದ ನಮ್ಮ ಸಿನಿಮಾಗೆ ಸ್ವಲ್ಪ ದುಡ್ಡು ವಾಪಸ್ ಬರುತ್ತೆ. ಯಾಕಂದರೆ ಪ್ರಶಸ್ತಿ ಬಂದ ಚಿತ್ರಗಳಿಗೆ ಸಬ್ಸಿಡಿ ಜಾಸ್ತಿ. ಆ ಸಬ್ಸಿಡಿಯೇ ಈಗ ನಮ್ಗೆ ದೊಡ್ಡ ಇದಾಗಿದೆ. ಏನು, ನಮ್ಮ ಮೂಲಧನ ವಾಪಸ್ ಬರಬೇಕೆ ಸಬ್ಸಿಡಿ ಕಾಂಟ್ರಿಬ್ಯೂಷನ್ ದೊಡ್ಡದು. ಎಷ್ಟು ಪರ್ಸೆಂಟ್ ಕೊಡ್ತಾರೆ ಸರ್? ಈಗೇನಾಗಿದೆ 15 ಲಕ್ಷ ಬರುತ್ತೆ. ಅದನ್ನು ಈಗೇನೋ ನಿಲ್ಲಿಸ್ಬೇಕು ಅಂತ ದೊಡ್ಡ ಗಲಾಟೆ ಆಗ್ತಿದೆ ಈಗ. ಅದಕ್ಕೆ ಎಲ್ಲ ಅದು ನಿಲ್ಲಿಸಿದರೆ ಕನ್ನಡದಲ್ಲಿ ಈ ಥರದ ಸಿನಿಮಾಗಳಾಗ್ತಿದೆಯಲ್ಲ, ಅವೆಲ್ಲ ಆಗೋದಿಲ್ಲ ಅಷ್ಟೆ. ನೀವು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಆಗಬಾರ್ದು ಅಂತಂದರೆ ಪ್ರಶಸ್ತಿ ನಿಲ್ಲಿಸಿ. ಇಲ್ಲ ಬರೀ ಇಂಡಸ್ಟ್ರಿ ಬೇಕು, ದೊಡ್ಡ ವೈಭವೋಪೇತ 100 ಕೋಟಿ 1000 ಕೋಟಿ ಸಿನಿಮಾ ಆಗಬೇಕು ಅಂತಂದರೆ ಇಂಡಸ್ಟ್ರಿ ಸ್ಟೇಟಸ್ ಕೊಡಿ. ಇಲ್ಲ ಕನ್ನಡದಲ್ಲಿ ಮೌಲಿಕವಾದ ಸಿನಿಮಾ ಆಗಬೇಕು ಅಂತಂದರೆ ಸಬ್ಸಿಡಿ ಕೊಡಬೇಕು. ಪ್ರಪೋಸಲ್ ಇದೆ. ಸಬ್ಸಿಡಿ 15 ಲಕ್ಷ ಈಗ ಯಾವ ಮೂಲೆಗೂ ಅಲ್ಲ. ಯಾಕಂದರೆ ನೀವು ಇವತ್ತೇನಿಲ್ಲ ಅಂದರೆ 70 ಲಕ್ಷ 80 ಲಕ್ಷ 1 ಕೋಟಿ ಮುಂಚೆ ಸಿನಿಮಾ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಎಷ್ಟೋ ಜನಕ್ಕೆ 10 ಲಕ್ಷ ಲೆಕ್ಕನೇ ಇಲ್ಲ. ಇದೇನಾಗುತ್ತೆ, ನೀವು ಬರೀ ಉದ್ಯಮ ಅಂದರೆ ದೊಡ್ಡ ನಿರ್ಮಾಪಕರು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡಬಾರ್ದು ಸರ್ಕಾರ. ಹೇಗೆ ಇದರಲ್ಲಿ ಲೋ ಇನ್ಕಮ್ ಗ್ರೂಪನ್ನು ಇಟ್ಕೊಂಡು ನಿಮ್ಮ ಕಾನೂನುಗಳನ್ನು ತಿದ್ದುತ್ತೀರೋ, ಹಾಗೆ ಇದರಲ್ಲೂ ಕೂಡ ನಾವೆಲ್ಲ ವಿಕಮ್ ಅಂಡರ್ ಲೋ ಇನ್ಕಮ್ ಇವರು. ನಮ್ಮದೆಲ್ಲ ಎಷ್ಟಪ್ಪ ಅಂತಂದ್ರೆ 50 ಲಕ್ಷ 1 ಕೋಟಿ. ನಮ್ಮ 100 ಕೋಟಿ ಎಲ್ಲ ಮಾಡೋಕ್ಕಾಗಲ್ಲ.
ಆ 50 ಕೋಟಿಯಲ್ಲಿ 50 ಲಕ್ಷದಲ್ಲೂ ನಮಗೆ ಜನರ ಇದಿಲ್ಲ. ಸೊ ಯಾಕಂದರೆ ಬೇರೆ ಬೇರೆ ಕಾರಣಗಳಿದೆ. ಅದೇನು ಜನ ತಿರಸ್ಕರಿಸ್ತಾರೆ ಅನ್ನೋದು ತಪ್ಪು. ಥಿಯೇಟ್ರು ಸಿಕ್ಕಲ್ಲ. ಆಮೇಲೆ ನಮ್ಮ ಪ್ರದರ್ಶನ ವ್ಯವಸ್ಥೆ ಯಾರ್ಯಾರೋ ಬಿಗಿ ಮುಷ್ಟಿಲಿದೆ. ಕನ್ನಡ ಸಿನಿಮಾಕ್ಕೆ ಕೊಡಲ್ಲ. ಹಾಗಿರುವಾಗ ಈ ಥರದ ಯಾರು ನಟಿಯರಿಲ್ಲ ಸಿನಿಮಾಗೆ ಯಾರು ಕೊಡೋಕ್ಕೆ ಬರ್ತಾರೆ? ಈಗ ಒಂದು ಕಾಲದಲ್ಲಿ ದೊಡ್ಡ ನಟರೆಲ್ಲ ಇದ್ದರು, ರಾಜ್ಕುಮಾರು, ವಿಷ್ಣುವರ್ಧನ್ ಅವರು ಇದ್ದಾರೆ ಅಂತಂದ್ರೆ ಅವಾಗ ಜನರು ನೋಡೋಕೆ ಬರ್ತಾಯಿದ್ರು. ಈ ವಿಷ್ಣುವರ್ಧನ್ ಆಗಲಿ ದೊಡ್ಡ ನಟರನ್ನ ಹಾಕೊಂಡು ಒಂದು ಫಿಲಮ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಸರ್? ನಾನು ತುಂಬ ಪ್ರಪೋಸಲ್ ಬಂದಿತ್ತು, ನಾನು ಮಾಡಿದ್ದೆ. ಬಟ್ ನನ್ನ ತರಹದ ಸಿನಿಮಾಗಳನ್ನು ಬೇರೆ ಬೇರೆ ಕಾರಣಗಳಿಗೆ ಒಪ್ತಿರಲಿಲ್ಲ. ಎಲ್ಲ ಸರಿ. ನಾನು ದೊಡ್ಡ ನಟ ಒಬ್ಬನಿಗೆ ಹೋಗಿದ್ದೆ, ಕನ್ನಡದವರಲ್ಲ, ಅವರೆಲ್ಲ ಓದಿರೋ ಎಲ್ಲ ಇಷ್ಟ ಆಯ್ತು ನನಗೆ. ಆದರೆ ಈ ಕತೆ ಮಾಡಿದರೆ ನನ್ನ ತಾರಾ ವರ್ಚಸ್ಸು ಹೋಗ್ಬಿಡುತ್ತಲ್ಲಪ್ಪ, ಏನು ಮಾಡೋಣ? ಅದ್ರ ಬದಲು ನಾನೊಂದು ಕತೆ ಹೇಳಿದ್ದೀನಿ, ಅದನ್ನು ನೀ ಡೈರೆಕ್ಟ್ ಮಾಡು, ಈ ಸಿನಿಮಾದ ಬಜೆಟ್ ಏನಿದೆ ಅಷ್ಟು ನಿಂಗೆ ಸಂಬಳ ಕೊಡ್ತೀನಿ ನೀನು. ಬೇಡ ಅಂದೆ. ಬಂದೆ. ಬಟ್ ಅವರುಗಳು ಈ ರೀತಿಯ ಸಿನಿಮಾಗಳು ಮಾಡೋದ್ರಿಂದ ಪ್ರೇಕ್ಷಕರು ಈ ಸಿನಿಮಾಗಳಿಗೆ ಬರ್ತಾರೆ ಅನ್ನೋದೇನಾದರೂ ನಿರೀಕ್ಷೆ ಇಟ್ಕೋಬೋದಾ ಸರ್? ಆಗಲ್ಲ, ಅದು ನಿಜ ಆಗಲ್ಲ. ಕೊನೆಗೂ ಜನ ನೋಡಿ ನಿರ್ದೇಶಕ ನೋಡಿ ಬರೋದಿದೆಯಲ್ಲ, ಅದೇ ತಪ್ಪು ಅಂತ ಹೇಳೋದು. ಕೃತಿ ನೋಡಿ ಬರಬೇಕು. ಒಳ್ಳೆ ಸಿನಿಮಾ ಇದ್ದರೆ ಅದು ಯಾರು ಮಾಡಿದ್ರು ನೀವು ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳೋದು. ಯಾಕೆಂದರೆ ಕೃತಿ ನೋಡಿ ಬರಬೇಕು ಅಂದಾಗ ನಿರ್ದೇಶಕನ ಕೈಯಲ್ಲಿ ಇರುತ್ತೆ, ಅದು ಆ ಕೃತಿನ ಹೇಗೆ ಪರದೆ ಮೇಲೆ ತರಬೇಕು. ಇದು ಹಿಂದೊಂದು ಸಲ ಹೀಗೆ ಯಾವುದು ಪ್ರಶಸ್ತಿಗಳು ಬಂದಾಗ ದೊಡ್ಡ ನಿರ್ದೇಶಕ ಅವರು ನಾನು ಹೇಳೋದು, ನನಗೆ ದೊಡ್ಡ ನಿರ್ದೇಶಕ ಸಣ್ಣ ನಿರ್ದೇಶಕ ಅಂತ ಇಲ್ಲ. ಒಳ್ಳೆ ಇದ್ದಿದ್ದರೆ ಅವನು ಇದೇ ಫಸ್ಟ್ ಫಿಲ್ಮ್ ಆದರೂ ನಾನು ಅವರಿಗೆ ಪ್ರಶಸ್ತಿ ಕೊಡ್ತೇನೆ. ಫಿಲ್ಮ್ ಚೆನ್ನಾಗಿದೆ ಅಂದರೆ ಅದು ಅತ್ಯಂತ ದೊಡ್ಡ ಇದಾದರೂ ಕೂಡ ನಾನು ಅದಕ್ಕೆ ಸೆಕೆಂಡ್ ಮಾರ್ಕೇ ಕೊಡೋದು ಅಂತ ನಂದು ಅದೇ ನಿರ್ಧಾರ. ಇದು ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಫಿಲ್ಮ್ಫೇರ್ ಅವಾರ್ಡು ಬರಲ್ಲ ನಮಗೆ. ನನಗೆ 4 ಸಲ ಇದು ಫಸ್ಟ್ ಒಂದು ತಾಯಿ ಸಾಹೇಬಕ್ಕೆ, ಆನಂದ ದ್ವೀಪಕ್ಕೆ, ಆಮೇಲೆ ಮೇಲ್ಗಡೆ ಇರೋದು 2 ಮೇಲ್ಗಡೆ ಇದೆ, ಅದೇ ವಾಟರ್ ಮೇಲಿದೆ, ಒಂದು ಕೂರ್ಮ ಅವತಾರಕ್ಕೆ, ಇನ್ನೊಂದು ನಾಯಿ ನೀರೊಳಗೆ. ಒಟ್ಟು 4 ಸಲ ಬಂದಿದೆ ನನಗೆ. ಅದು ಇವರು ಇನ್ನು ಸರ್ಕಾರ ಕೊಡೋದು. ಸರ್ಕಾರ ಅದು ನಿಮಗೊಂದು ಅವಾರ್ಡ್ ಬಂದರೆ ಅದ್ರ ಮೇಕರಿಗೆ ಒಂದು ಇದು ಕೊಡ್ತಾರೆ, ಗೋಲ್ಡನ್ ಲೋಟಸ್ ಅಂತಲ್ಲ, ಅದು ಕೊಡ್ತಾರೆ. ಆಗ ಪಕ್ಕದಲ್ಲಿರೋದು ವೈಶಾಲಿದು. ಆ 2 ಲಾವಣ್ಯ ಪ್ರಶಸ್ತಿ, ಅದೆರಡು ವೈಶಾಲಿಗೆ ಬಂದಿದೆ. ತುದಿಲಿರೋದು ಹಾಂ, ಅದು ಇದು ಮೂಡ್ಲ ಮನೆ, ಇದು ವೈಶಾಲಿ. ಹೌದು, ಎಲ್ಲ ಧೂಳಿದೆಯಲ್ಲ. ಇದು ಅಲ್ಲ, ಕೊಂಡ್ಕೊಂಬಂದಿದ್ದು. ಇದೆಲ್ಲ ಯಾರ ಆಸಕ್ತಿ ಸರ್? ಇದು ನನ್ನದೇ ಆಸಕ್ತಿ. ಎಷ್ಟು ವರ್ಷ ಆಯ್ತು ಸರ್ ಇತ್ತಂದು? ಎಲ್ಲ ಆರಂಭದ ದಿನ. ಆಮೇಲೆ ಏನಾಗುತ್ತೆ ಅಂದರೆ ಬೇಡ ಅನಿಸುತ್ತೆ. 92ನಲ್ಲಿ ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಮಾಡಿದ್ದು. 95, 99 ಅಷ್ಟೊತ್ತಿ ಎಲ್ಲ ಸಾಕು ಅನ್ಸುತ್ತೆ. 2000 ನಂತರ ವೈಶಾಲಿ ಆರೋಗ್ಯನೂ ಸರಿಯಿಲ್ಲ ಆಯಿತು. ನೀವು ಹೇಳ್ದಂಗೆ ಇದು ಅಡುಗೆ ಮನೆಯಲ್ಲಿ ಇದ್ರೂ ಎಲ್ಲರೂ ಮತ್ತೆ ಇವಾಗಲೂ ಇಲ್ಲೇ ಎಲ್ಲ ಊಟ ಮಾಡೋದು. ವೈಶಾಲಿ ಅದು ಸ್ಪೇಸ್ ಅವಳಿಗೆ ಅಂತಿದ್ರು, ಕೊನೆ ಇಲ್ಲೇ ಸ್ಕ್ರಿಪ್ಟ್ ಡಿಸ್ಕಷನ್ ಎಲ್ಲ ಆಗ್ತಿತ್ತು. ಹಾಗೆ ಅಡುಗೆ ಮಾಡ್ತಾಯಿದ್ರು. ಸೊ ಓಪನ್ ಕಿಚನ್. ಹೌದು. ಇದು ಹಾಗೆ ಇನ್ನೊಬ್ರು ಯಾರು ಅಂತ ಒಂದು ಹಾಂ, ಇದು ಅವಾಗ ಒಂದು ಈ ಡಿಮಾಲಿಷ್ ಮಾಡಿದ ಮನೆಗಳದ್ದೆಲ್ಲ ಒಬ್ಬರು ಯಾರೋ ಮಾರ್ತಾ ಇರ್ತಿದ್ರು. ಅಲ್ಲಿ ಕಂಬ ನೋಡಿದ್ರೆ ಇಷ್ಟ ಆಯಿತು. ಇದೆಲ್ಲ ಒಂದಷ್ಟು ಇದೆಲ್ಲ ಅರ್ಧರ್ಧ ಕಟ್ ಮಾಡಿ ಅಲ್ಲೊಂದು 2 ಕಡೆ ಹೌದೌದು ನೋಡಿದೆ ನಾನು. ಅದೆಲ್ಲ ಇನ್ನೂ 2 ಪಿಲ್ಲರ್ ಹಾಕಬೇಕಿತ್ತು, ಸಿಕ್ಕಲಿಲ್ಲ ಆವಾಗ. ಆಮೇಲೆ ಅಷ್ಟೊತ್ತಿಗೆ ಆಸಕ್ತಿ. ಇದು ಲೋಡ್ ಬೇರಿಂಗು, ಅವೆಲ್ಲ ಡೆಕೋರೇಟಿವ್. ಲೋಡ್ ಬೇರಿಂಗ್ ಅದರಿಂದ ಇಲ್ಲಿ ಮರ ಹಾಕಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಟಿವಿ ಇದೆ, ಕನೆಕ್ಷನ್ ಇಲ್ಲ. ಇಲ್ಲ, ನಂದೇನಿದ್ರು ನಮ್ಮ ಲ್ಯಾಪ್ಟಾಪಲ್ಲೇ ಎಲ್ಲ. ನಾನು ಅದೇ ಮೊಬೈಲ್, ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಟಿವಿ ಇಲ್ಲ. ನೀವು ಒಂಥರ ಇಲ್ಲ, ಮೊಬೈಲ್ ಇದೆ. ಮೊಬೈಲ್ನಲ್ಲಿ ಕಾನ್ಸ್ಟೆಂಟಾಗಿ ಇದಿರ್ತೀವಿ. ಹಾಂ,
ಬಟ್ ಅದೇ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಇಲ್ಲ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಇಲ್ಲ ಸರ್, ಅದು ಮಾಡ್ಕೊಂಡಿರೋದು ಒಳ್ಳೆಯದು. ಆಮೇಲೆ ಅದೊಂದು ಬೆಡ್ರೂಮು ಮುಂಚೆ ಮಕ್ಕಳದ್ದಿತ್ತು, ಈಗ ನಾನು ಇಲ್ಲೇ. ಹೌದು. ನಿಮ್ಮದು ಸಿಂಪಲ್ ಅಷ್ಟೇ, ಸಿಂಪಲ್. ಯಾವುದು? ನೀವು ಏನೇ ಇದ್ದಿದ್ರು ಹೌದು, ಯಾವುದು ಅದೇ ಬೇಕು ಇದೇ ಬೇಕು. ಫುಡ್ಡಿನ ಸರ್ ನೀವು ಅಂದರೆ ಊಟ ಮಾಡೋದ್ರಲ್ಲಿ ಏನಾದರೂ ಇಲ್ಲ ಪಥ್ಯ ಆ ಥರ ಏನಾದರೂ ಇದೆಯಾ? ನಾನು ಕಾಲಕ್ಕೆ ಊಟ ಮಾಡ್ತೀನಿ, ಓಕೆ. ಬಟ್ ನಾನು ತುಂಬಾ ಸೇರಲ್ಲ ನನಗೆ. ಆಮೇಲೆ ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಏನಿಲ್ಲ. ಆರೋಗ್ಯಕರವಾದ ಯಾವುದೇ ಡಿಶ್ ಆದರೂ ಸರಿ, 3 ಸರಿ ಊಟ ಮಾಡಿದ್ರೆ ಮುಗಿಯುತ್ತೆ. ಕಾಫಿ ನಮ್ಮ ದೊಡ್ಡ ದೋಷ. ಕಾಫಿ ಎಷ್ಟು ಕಾಫಿ ಕುಡಿತೀವಿ ಅಂತಂದರೆ ಕುಡಿತೀನಿ. ಅದು ಶೂಟಿಂಗ್ನವರು ಕಲಿಸಿದ್ದು. ಶೂಟಿಂಗ್ನಲ್ಲಿ ಒಂದು ಪ್ರತಿ ಗಂಟೆಗೂ ಒಬ್ಬ ಕಾಫಿ ತಂದು ಕೊಡ್ತಾರೆ. ಯಾಕಂದ್ರೆ ನಾವು ಏನೋ ಮೂಡಲ್ಲಿ ಇರ್ತೀವಲ್ಲ, ಕಾಫಿ ಬೇಕು, ನೀರು ಬೇಕು. ಈಗ ಒಂದು 6-7 ಸಲ ಕುಡಿತೀವಿ. 6-7 ಸರಿ ಆಗಿದೆ. ಶೂಟಿಂಗ್ ಇದ್ರೆ ಲೆಕ್ಕನೇ ಇಲ್ಲ. ಯಾವಾಗಲೂ ಒಂದ್ಸಲ ಹಿಂಗೆ ಅಂದ್ರೆ ಕಾಫಿ ತಂದು ಕೊಡ್ತಾನೆ. ಅದಕ್ಕೆ ಒಬ್ಬರು ಇರ್ತಾರಲ್ಲ, ರೆಡಿ ಇರ್ತಾರೆ, ಏಯ್ ಅಂದ ತಕ್ಷಣ ಕಾಫಿ ತನ್ರಿ ಅಂದ ತಕ್ಷಣ ತರ್ತಾರೆ, ಕಾಫಿ ಅದು ಚಿಕ್ಕ ಲೋಟಗಳನ್ನ ಕೊಡ್ತಿರ್ತಾರೆ ಅಷ್ಟೇ. ಕನಸಿನ ಮನೆ ಸರ್ ಇದು 91 ಶುರು ಮಾಡಿದ್ದು. 91 ಎಂಡಲ್ಲಿ ಒಂಚೂರು ತಮಿಳ್ರ ಮೇಲೆ ಇದಾದಾಗ ವರ್ಕರ್ಸ್ ಎಲ್ಲ ಹೊರಟೋದ್ರು. ಮತ್ತು ಒಂದು 3 ತಿಂಗಳು ಬಿಟ್ಟು ವಾಪಸ್ ಬಂದರು. 92ರಲ್ಲಿ ಗೃಹ ಪ್ರವೇಶ ಆಯಿತು. ನನಗೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಾಗ ಒಂದು ತಬ್ರನ್ ಕಥೆಗೆ ಅಂತ ಕಾಣುತ್ತೆ. ಅದು ತಬ್ರನ್ ಕಥೆಗೆ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಯಿತು. ಡೆಲ್ಲಿಲಿದ್ದರು ಅವರು. ತಕ್ಷಣ ಅವ್ರ ಪಿ ಎ ಹೇಳಿದಂತ ಒಂಚೂರು ಕನೆಕ್ಟ್ ಮಾಡಿ ಅವರಿಗೆ, ಫೋನಲ್ಲಿ ಮಾತಾಡ್ತೀನಿ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನನಗೆ ಫೋನ್ ಇಲ್ಲ ಅಂತ. ಆಮೇಲೆ ಯಾರೋ ಇವ್ರನ್ನ ಕಳಿಸಿ ಕೊನೆಗೆ ಯಾವುದೋ ಇನ್ಯಾರ್ದೋ ಮನೆ ಹೋಗಿ ಕೂತು ಆಮೇಲೆ ಅವರು ಫೋನ್ ಮಾತಾಡಿದೆ. ಆಮೇಲೆ ಅವ್ರು ಬಂದ ಮೇಲೆ ಕೇಳಿದರು, ಯಾಕೆ ಫೋನ್ ಇಲ್ಲ ಅಂತ. ಸರ್ ಅವಾಗೆಲ್ಲ 7 ವರ್ಷ ಕಾಯಬೇಕಿತ್ತು, ನಾನು ಫೋನ್ ಹಾಕಿದ್ದೀನಿ ಸರ್ ಅಂತಂದೆ. ಆಮೇಲೆ ಇಲ್ಲ ಒಂದು ಕೊನೆಗೆ ಕೊಡಿಸಿದ್ರು ಬೇಗ. ಅದಾದಮೇಲೆ ಕೇಳಿದರು ಏನಿದೆ ಅಂತ. ನಾನು ಇನ್ನೂ ಬಾಡಿಗೆ ಮನೇಲಿದ್ದೀನಿ ಅಂತಂದೆ. ಆವಾಗ ಯಾರನ್ನ ಕಳಿಸಿದ್ರು, ಸರ್ ಸಣ್ಣ ಮನೆಯಲ್ಲಿದ್ದಾರೆ ಅಂತ. ಸುಜಾತ ಟಾಕೀಸ್ ಹತ್ರ ಒಂದು ಸಿಂಗಲ್ ಬೆಡ್ರೂಮ್ ಮನೇಲಿ. ಆ ಕಡೆ ಎದುರುಗಡೆ. ಆಮೇಲೆ ಅವ್ರು ಹೇಳಿದರು, ಅವಾಗ ಅವ್ರಿಗೆ ಗೊತ್ತಾಯಿತು ನಮ್ಮಲ್ಲಿ ತುಂಬ ಜನಕ್ಕೆ ದೊಡ್ಡ ಪ್ರಶಸ್ತಿ ಮನೆಯೆಲ್ಲ ಸಿಕ್ಕಿರುತ್ತೆ, ಬಟ್ ಬೆಂಗಳೂರಲ್ಲಿ ಮನೆ ಕೊಂಡ್ಕೊಂಡಿಲ್ಲ. ಆವಾಗ ಒಂದು ಸ್ಕೀಮ್ ಮಾಡಿದರು. ರಾಷ್ಟ್ರ ಪ್ರಶಸ್ತಿ ವಿಜೇತರಿಗೆ ಒಂದು ಸೈಟ್ ಕೊಡೋದು, ಸ್ಟ್ರೇ ಸೈಟು ಅಂತಿದ್ರು. ನನ್ನ ಹೆಸರೇ ಮೊದಲಿತ್ತು. ಅವಾಗ ಈ ಸೈಟ್ ಕೊಟ್ಟರು. ಇದು ಸೈಟು 50-80 ಅಂತ. ಆಮೇಲೆ ಬಂದು ನೋಡಿದಾಗ ಇದು ಕಮ್ಮಿ ಇತ್ತು. ಅವಾಗ MP ಪ್ರಕಾಶ್ ಅವರು ಇದಾಗಿದ್ದರು. ಅವ್ರಿಗೆ ಗೊತ್ತಾದಾಗ ಅವರೆಲ್ಲ ಕ್ಯಾನ್ಸಲ್ ಮಾಡಿ ನಾನು ಬೇರೆ ಕೊಡಿಸ್ತೀನಿ ಅಂತ. ನನ್ನ ಫ್ರೆಂಡ್ ಇದ್ದರು, ಖಂಡಿತ ಕ್ಯಾನ್ಸಲ್ ಮಾಡಿಬಿಡ, ಏನೋ ಊರಿಂದ ಹೊರಗೆ ಕೊಡ್ತಾಯಿದ್ದ. ಆವಾಗ ಕೆಂಗೇರಿನೂ ಹೊರಗೆ, ಆಮೇಲೆ ಈ ಕಡೆ ಇದು ಹೊರಗೆ ಇತ್ತು, ಇಲ್ಲೇ ಯಲಹಂಕನೂ ಹೊರಗೆ ಇತ್ತು. ಅವಾಗ ಹೇಳಿದ್ರು ಇದು ತುಂಬ ಒಳ್ಳೆಯದು ಅಂತ. ತುಂಬ ಜಯನಗರದ ಪಕ್ಕದ ಇದೆಯಲ್ಲ, ತಗೊಂಬಿಟ್ಟೆ, ಇಲ್ಲೇ ಕಟ್ಟಿದ್ದು.